ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಸೊ ಹಂಗೆ ನಮ್ಮ ಕೆಲಸಗಳು ಉಳಿತವೆ. ಹೀಗೆ ಬಹಳ ಮುಂದಿನ ನಮ್ಮ ಸ್ನೇಹಿತರುಗಳೆಲ್ಲ ಈ ಮಾಧ್ಯಮದ ಭವನಗಳ ಬಗ್ಗೆ ಮಾತಾಡ್ತಾರೆ. ಸರಿಯಾಗಿ ಕೂತ್ಕೊಂಡು ಮಾತಾಡಬೇಕಾಗಿತ್ತು. ಹಿಂದೆನೂ ನಾನು ಗಮನಕ್ಕೆ ತರಬೇಕಾಗಿತ್ತು. ತಂದ ಮೇಲೆ ಫಾಲೋ ಮಾಡಬೇಕು. ಈ ಕೆಲವೆಲ್ಲ ಕನಕಪುರದವರು ನಾನು ಪ್ರತಿನಿಧಿಸಿದ ಅಲ್ಲೆಲ್ಲ ಬಂದಂತ ಮಾತುಕತೆ ಮಾಡಿದ್ದಾರೆ. ಬಡವರಿಗೆ ಸೈಟ್ ಹಂಚಬೇಕಾದ್ರೆ ನಾವು ಕೊಡಬೇಕು ಅಂತ ಕೇಳಿದ್ರು. ಒಂದಷ್ಟು ಮಾಡಿದ್ದೀನಿ. ಈಗ ಹೇಳಿದ್ದೀವಿ ಕನಕಪುರದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಆಗಬೇಕು, ಜಿಲ್ಲೆಯಲ್ಲಿ ಆಗಬೇಕು ಅಂತ ಕೇಳಿದ್ದೀವಿ. ಈಗ ನಾನು DC ಒಂದು ಲೆಟ್ರ್ ನೀವು ಕೊಟ್ಟಂತ ಲೆಟ್ರ್ ನಾವು ಕೊಟ್ಟಿದ್ದೀನಿ. ನೀವು ತಿರ್ಗಾ ಹೋಗಿ ಅವನ್ನ 3-4 ಗಂಟೆ ಭೇಟಿ ಮಾಡಿ. ಈಗಾಗಲೇ ಅವರು ಗುಡಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ನಿಮ್ಮ ಸೈಟ್ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ನಾನು ಸ್ವಲ್ಪ ನಿಂತ್ಕೊಳ್ಳೋದು. ನಾನು ಹೇಳಿದ ಮೇಲೆ ಗಂಡಾಗ್ಬಿಟ್ಟಾಗ ಸುಮ್ಮನೆ ಆಯ್ತಾ ಮಾತಾಡ್ತಿದ್ದೆ. ಸುಮ್ಮನೆ ತಾಲೂಕಾದ್ರೂ ಅಷ್ಟೇ, ಜಿಲ್ಲೆಗಾದ್ರೂ ಅಷ್ಟೇ. ಸೊ ಈಗ ಫಸ್ಟ್ ಜಿಲ್ಲೆ, ಆಮೇಲೆ ತಾಲೂಕೆಲ್ಲ ನಾನು ಮಾತಾಡೋದು. ಅಲ್ಲೂ ಬರಬೇಕು ನನಗೆ, ಇಲ್ಲ ಅಂತ ಹೇಳಿದ್ದೇವೆ. ಗಂಡುಗಳೆಲ್ಲ ಇದರೆಲ್ಲ ಎಷ್ಟು ಏನು ಮಾಡ್ತಿದ್ರು, ಗಂಡುಗಳು ದೊಡ್ಡ ಹುದ್ದೆಯಲ್ಲಿ ನಮಗೆ ಹೊರಡ್ತಿರಲ್ಲ, ಯಾರು ಗಮನದಲ್ಲಿ ಇಟ್ಕೊಂಡಿಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಈಗ DC ಹೇಳಿದ್ದೀನಿ, ಜೊತೆಗೆ ಎಲ್ಲ ಪ್ಲಾನಿಂಗ್ ಅಥಾರಿಟಿಗಳಿಗೆ ಹೇಳ್ತೀನಿ. ಅವರೊಂದು 5 ಲಕ್ಷ ಕೊಡಲಿ, 25 ಲಕ್ಷ ನಾನು ಕೊಡಿಸ್ಕೊಡ್ತೀನಿ. ಅದು ಕೂಡ ಮಾಡ್ತೀನಿ. ಸೊ ನಾನು ಕೊಟ್ಟರು ನೀವು ನನ್ನ ವಿರುದ್ಧ ಬರೀತಾ ಇರ್ತೀನಿ, ಒಟ್ಟಿನಲ್ಲಿ ನಾನು ಏನು ಬರೀರಿ, ಏನು ತೊಂದರೆ ಇಲ್ಲ. ಸೊ ಒಂದು ನಾನು ಹೇಳ್ತಾ ಇರೋದು, ಇವತ್ತು ಅವಕಾಶಗಳು ಯಾರಿಗೂ ಸಿಕ್ಕುದಿಲ್ಲ. ಅವಕಾಶಗಳನ್ನ ನೀವೇ ಹುಡ್ಕೊಂಡು ಹೋಗ್ಬೇಕು ಅಂತೇಳಿ ಇಂದಿರಾ ಗಾಂಧಿಯವರು ಹೇಳಿದ್ದಾರೆ. ಹಂಗೆ ನಮ್ಮ ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ರಾಜಕಾರಣಿಗಳಾಗಲಿ, ನೀವಾಗಲಿ ತಮ್ಮದೇ ಆದಂಥ ಒಂದು ಇನ್ವೆಸ್ಟಿಗೇಷನ್ ಮಾಡಿ, ಅಧ್ಯಯನ ಮಾಡಿ, ಸತ್ಯಾಂಶ ತಿಳಿಸಿ. ಈಗ ನೋಡ್ತಾ ಇದ್ದೀವಲ್ಲ, ನಾವು ಟಿವಿಗೆ ಹೋಗ್ತಾ ಇದ್ದ ತಕ್ಷಣ ನಮಗೆ ಮೀಡಿಯಾಗಳು ಅವ್ನಿಗೆ ಹೇಳ್ದ, ಇವ್ನಿಗೆ ಹೇಳ್ದ, ಅದಕ್ಕೆ ನೀವು ಹಿಂಗೆ ಹೇಳ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ಹೊತ್ತು ಅವ್ರು ಹೇಳಿದ್ದು ಕರೆಕ್ಟಾಗಿ ಇಲ್ಲ ಅಂತೇಳಿ ಕೊನೆಗೆ ನೀವು ಹೇಳಿದ್ರಿ ಅಂತ ನೀವು ಯಾರೋ ಹುಡುಗ ಕೇಳ್ದ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಉತ್ತರ ಕೊಟ್ಟರೆ ನಾವು ಅದಕ್ಕೆ ನಮ್ಗೆ ಕೂಡ ಮರ್ಯಾದೆ ಹೊರಟೋಗ್ತದೆ. ಸೊ ಅದಕ್ಕೆ ಲೆಕ್ಕಾಚಾರ ಹಾಕಿ ವಾಸ್ತವಾಂಶನ ತಿಳ್ಕೊಂಡು ಎಲ್ಲಿಂದನೋ ಒಂದು ಮೆಸೇಜ್ ಬಂದ್ಬಿಡ್ತದೆ, ಅವನಿಗೆ ಹೇಳ್ದ. ನೀವು ಬರೀ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಏನು ವಾಸ್ತವಾಂಶ ಅಂತೇಳಿ ನೀವು ಬರೆಯಕ್ಕೆ ಹೋಗಲ್ಲ. ಸೊ ಒಳ್ಳೆ ಅಭಿವೃದ್ಧಿ ಕಡೆ ನೀವು ಅಷ್ಟೇ ಮಾಡೋದಿಲ್ಲ. ನಿಮ್ಗೊಂಥರ ಫ್ಲಾಶಿ ನ್ಯೂಸ್. ನಾನು ಕೇಳಿದೆ, ಕೆಲವು ಮೀಡಿಯಾ ಫ್ರೆಂಡ್ಸ್ನ ಕೆಲವೆಲ್ಲ ಕೇಳಿದೆ, ಏನು ಬೇಕು ಬೆಳಗ್ಗೆ. ಬರೀ ಕ್ರೈಮ್ ಸ್ಟೋರಿನೇ ಜಾಸ್ತಿ ನಡೆಯೋದು ಸರ್, ಸಿನಿಮಾನೇ ಜಾಸ್ತಿ ನಡೆಯೋದು. ಇವನ್ನೇ ನಾವು ತೋರಿಸ್ಬೇಕು, ಇಲ್ಲ ನಾವು ಟಿವಿಲಿ ನಡೆದಿಲ್ಲ, ನಾವು ಪೇಪರ್ ನಡೆದಿಲ್ಲ ಅಂತ ಹೇಳ್ತಾರೆ. ಸೊ ಹಂಗೆ ನಾನು ಈ ಸಂದರ್ಭ ತರಬೇಳದು, ನಿಮ್ಮ ಆತ್ಮಬಲ ನೀವು ಯಾವತ್ತೂ ಕುಗ್ಗಿಸ್ಕೊಳಕ್ಕೆ ಹೋಗ್ಬೇಡಿ. ಮನುಷ್ಯ ಹುಟ್ಟಿದ ಮೇಲೆ ಬದುಕ್ತಾನೆ. ಬಟ್ ಸಾಯಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಸತ್ತೆ, ಯಾವ ರೀತಿ ಬದುಕಿದೆ, ಏನು ಆದರ್ಶಗಳನ್ನ ಇಟ್ಕೊಂಡು ನಾನು ಬದುಕಿದೆ, ಅದು ಬಹಳ ಇಂಪಾರ್ಟೆಂಟ್. ಈಗ 3 ಚೀಫ್ ಮಿನಿಸ್ಟರ್ ಆಗಿದ್ದು ಅಂತ ಒಂದು ಕೆಂಗಲ್ ಹನುಮಂತಯ್ಯನವರು, ಇನ್ನೊಂದು ದೇವೇಗೌಡರು, ಕುಮಾರಸ್ವಾಮಿ. ಈಗ ಅವ್ರು ಏನು ಸಾಕ್ಷಿ ಬಿಟ್ಟೋದ್ರು ಅದನ್ನು ಹೇಳಿ, ಏನು ಸಾಕ್ಷಿ ಗುಡ್ಡೆ ಬಿಟ್ಟೋದ್ರು ಅದನ್ನು ಹೇಳೋದು. ಹನುಮಂತಯ್ಯನವರು ವಿಧಾನಸೌಧ ಬಿಟ್ಟು ಹೋದ್ರು, ಕುಮಾರಸ್ವಾಮಿ ಏನು ಬಿಟ್ಟೋದ್ರು, ದೇವೇಗೌಡರು ಏನು ಬಿಟ್ಟೋದ್ರು, ಇನ್ನೊಬ್ರು ರಾಮಕೃಷ್ಣ ನಂಬಿದ್ದೇವೆ ಇಲ್ಲಿನ ಕನಕಪುರದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರು. ಏನು ಬಿಟ್ಟು ಹೋದ್ರು ಅನ್ನೋದು ಕೂಡ ಲೆಕ್ಕಾಚಾರ ಆಗ್ತದೆ. ಬಿಡಿ, ಈಗ ನಾವೇನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಲೆ ಕೆಡಿಸ್ಕೊಳ್ಬೇಡ. ನಮ್ಮ ಜಿಲ್ಲೆಯೆಲ್ಲ ಬಿಟ್ಟಿದ್ದಾರೆ, ಅವ್ರಿಗೆ ಮಂಡ್ಯ ಇಟ್ಕೊಂಡಿದ್ದಾರೆ, ಒಳ್ಳೆದಾದ್ರು ಫ್ಯಾಕ್ಟ್ರಿ ಮಾಡ್ತಾರೆ, ಕಾಯ್ಕೊಂಡಿರೋಣ. ನಮ್ಮ ಹುಡುಗರೆಲ್ಲ ಕೆಲಸ ಕಾರ್ಯಕ್ಕೆ ನೀವೆಲ್ಲ ಅರ್ಜಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಸರ್ಕಾರದಿಂದ ಈ ಕೋಪರೇಷನ್ ಕೊಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೇವೆ. ಸಾಧಿಸ್ತೀನಿ ಅಂತ ಛಲ ಇದ್ರೆ ಯಾವುದು ಸಮಸ್ಯೆ ಬರುವುದಿಲ್ಲ, ಸೋಲು ಕೂಡ ನಿಮ್ಮನ್ನ ಕಾಡುವುದಿಲ್ಲ. ಅದಕ್ಕೆ ಪ್ರತಿಭೆ 90% ಇದ್ದೇ ಇರ್ತದೆ ಎಲ್ಲ ಮನುಷ್ಯನಲ್ಲೂ ಕೂಡ.
ಬೇವು ಮಾತ್ರ ಜೊತೆಲಿ ಇರಲೇಬೇಕು. ಪ್ರತಿಭೆ ಶ್ರಮ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ. ಹಂಗೆ ನಿಮ್ಮಲ್ಲೂ ಕೂಡ ಒಂದು ದೊಡ್ಡ ಪ್ರತಿಭೆ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳ್ಬೋದು. ಸೊ ಇದನ್ನ ವೃತ್ತಿನ ತಾವು ಉಳಿಸ್ಕೊಳ್ತಾ ಇದ್ದೀರಿ, ಬೆಳೆಸ್ಕೊಳ್ತಾ ಇದ್ದೀರಿ. ಬಹಳ ಇತಿಹಾಸ ಇದೆ. ಎಷ್ಟೋ ಲೇಖನಗಳು ಸರ್ಕಾರಗಳಿಗೆ ಪರಿವರ್ತನೆ ಮಾಡಿದೆ, ಭಾಷಣಗಳು ಪರಿವರ್ತನೆ ಮಾಡಿದೆ. ಯಾವುದೋ ಒಂದು ಆರ್ಟಿಕಲ್ ನನ್ನ ನೆನಪು, ಜಯಶಂಕರ ಕಾಲದಲ್ಲಿ ಈ ಬೆಂಗಳೂರು ನೀರು ಬಿಡೋ ವಿಚಾರದಲ್ಲಿ ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಒಂದು ಆರ್ಟಿಕಲ್ ಬರ್ತಿಲ್ಲ. ಅದ್ರ ಮೇಲೆ ನಾಡಿನವ್ರು ಭಾಷಣ. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಲಿಕ್ಕರು 3rd ಸೇರ್ಸು 4th ಸೇರ್ಸು ಅದ್ರ ಬಗ್ಗೆ ಒಂದು ನಡೀತು ಕೌನ್ಸಿಲರ್ SM ಕೃಷ್ಣಾರಾವ್. ಕೊನೆಗೆ ಭಾಷಣ ನೋಡಿ ಕೇಳಿ ಅದ್ರ ಬಗ್ಗೆ ಮಾಧ್ಯಮದಲ್ಲೇ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂತು, ಅದ್ರ ಮೇಲೆ ವ್ಯಾಖ್ಯಾನ ನಡೀತು. ಕೊನೆಗೆ ಅದಾದ್ಮೇಲೆ 3rd ಸ್ಟೇಜ್ ಎಲ್ಲ ಕ್ಲೋಸ್ ಆಗ್ಬಿಟ್ಟು ಕೊನೆಗೆ ಈಗ MSIL ಕೊಟ್ಟು ಈಗ ಒಂದು ಬ್ರೀವರೇಜ್ ಕಾರ್ಪೊರೇಷನ್ ಮಾಡಿದೆ. ಸೊ ಸರ್ಕಾರಕ್ಕೆ ಒಂದು ದೊಡ್ಡ ಆದಾಯ. ಸೊ ಹಂಗೆ ನಿಮ್ಮ ಬರವಣಿಗೆ, ನಿಮ್ಮ ವಿಚಾರಧಾರೆ, ನಿಮ್ಮ ಇನ್ವೆಸ್ಟಿಗೇಷನ್ ಸರ್ಕಾರ ಮತ್ತು ಸಮಾಜದ ಬದುಕಿಗೆ ಒಂದು ದೊಡ್ಡ ಆಧಾರ ಸ್ತಂಭ ಆಗ್ತದೆ. ಆ ನಿಟ್ಟಿನಲ್ಲಿ MSIL ಆಗಿ ಬ್ರೀವರೇಜ್ ಕಾರ್ಪೊರೇಷನ್ ಆಗಿ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ. ನನಗೆ ಸರ್ಕಾರದ ತಿದ್ದುವಂಥದ್ದು, ಟೀಕೆ ಮಾಡೋಂಥದ್ದು ಎಲ್ಲ ಕೂಡ ಅದು ಸರ್ವೇ ಸಾಮಾನ್ಯ. ಅಷ್ಟೇ ಕೆಲವರು ಸೂಕ್ಷ್ಮತೆ ಇರೋಂಥದ್ದು ಕೆಲವರೆಲ್ಲ ತಿಳ್ಕೊಳ್ತಾರೆ. ನಾನು ಎಷ್ಟೋ ಸಂದರ್ಭದಲ್ಲಿ ತಮ್ಮನ್ನ ಯಾರೇ ಏನು ಮಾಡಿದ್ರು ನಾನು ಅದನ್ನು ನಿಮ್ಮನ್ನ ವೈಯಕ್ತಿಕವಾಗಿ ಮಾಡೋದು ಅಂತ ನಾನು ಹೇಳಕ್ಕೆ ಹೋಗಲಿಲ್ಲ. ಆದರೆ ನಿಮ್ಮದೇ ಆದಂಥ ಒಂದು ಧರ್ಮದಲ್ಲಿ ನೀವು ನಿಮ್ಮ ಆತ್ಮಸಾಕ್ಷಿ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ಮನೆ ಮಾಡ್ಕೊಳ್ತೀನಿ. ಪ್ರತಿಭೆ ಕೆಲವು ಸಂದರ್ಭದಲ್ಲಿ ಸೋಲಾಗ್ಬೋದು, ಅದರ ಪರಿಶ್ರಮ ಸೋಲಾಗ್ಬೋದು. ನಾನು ನಿನ್ನೆ ಯಾರಿಗೋ ಒಂದು ಮಾತಿರ್ತಾ ಇದ್ದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿ ನಿನ್ನೆ ಯಾರೋ ಒಬ್ಬ ಸ್ನೇಹಿತರು ನಿನ್ನೆ ಹೇಳ್ತಾರೆ. ನಾನು ನನ್ನ ಹೊರಡಿಟ್ಟು ಬಂದ ತಕ್ಷಣ ನನ್ನ ಶಕ್ತಿ ಗಟ್ಟಿ ಮಾಡಬೇಕು ಅಂತ ಅವರಿಗೆ ನಮಸ್ಕಾರ ಹೇಳೋಣ ಅಂತ ಹೇಳಿ. ಆಗ ನನ್ನ ಶಾಸಕರು ನನ್ನ ಜೊತೆ ಹೋಗ್ಬೋದು, ಅವ್ರು ಹೇಳ್ತಾ ಇಲ್ಲ. ಸೊ ನನಗೆ ಕೆಲವೆಲ್ಲ ಭಾಳ ಟೆನ್ಷನ್ ಇತ್ತು, ಇಟ್ಬಿಡಿ ನನ್ನ ಆಫೀಸು ಟೆನ್ಷನ್ ಇತ್ತು. ಏನು ಜಡ್ಜ್ಮೆಂಟ್ ಬಂದ್ಬಿಟ್ಟದು, ಏನಾಗೋದಿಲ್ಲ, ಏನಾದ್ರು ಹೊಡಿಕೊಂಡಿದ್ದಾರ, ಏನೋ ನನ್ನ ಸಾಧ್ಯ. ನಾನು ಯಾಕೆ ಹೊಡಿಬೋದು? ನಾನು ಹೇಳಿದೆ ಯಾಕೆ ಹೊಡಿಕೊಳ್ಳೋದಿಲ್ಲ, ಜಡ್ಜ್ಮೆಂಟ್ ಪರ ಬರಲಿ ವಿರೋಧ ಬರಲಿ, ಇನ್ವೆಸ್ಟಿಗೇಷನ್ CBI ಮಾಡಬೇಕಾ ಲೋಕಾಯುಕ್ತ ಮಾಡಬೇಕಾ ಇದು ತೀರ್ಮಾನ ಆಗ್ತದೆ ಅಷ್ಟೇ. ನಾನು ಕರೆಕ್ಟಾಗಿದ್ದೀನಿ. ಈ CBI ಮಾಡಲಿ ಅವರನ್ನು ಮಾಡಿ, ಇನ್ವೆಸ್ಟಿಗೇಷನ್ ಅದನ್ನು ಎದುರಿಸ್ಬೇಕು. ನಾನು ಕರೆಕ್ಟಾಗಿದ್ರೆ ಆಗ್ತದೆ. ನಾನು ಕೊಡೋ ಲೆಕ್ಕ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತೇಳಿ ಇನ್ನು ಲೋಯರ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಇವೆಲ್ಲ ಆಗ್ಬೇಕಾದ್ರೆ ಇನ್ನೊಂದು 10 ವರ್ಷ ಆಯ್ತದೆ. ತಲೆ ಕೆಡಿಸ್ಕೊಬೇಡಿ, ನನಗೆ ಗೊತ್ತಿದೆ ಇದ್ರ ಬಗ್ಗೆ. ನಾನು TR ಜೈಲಲ್ಲಿ ಇಟ್ಕೊಂಡು ಬರೀ ಓದಿದ್ದೆ 48 ದಿನ, ಬರೀ ಪುಸ್ತಕ ಓದಿದ್ದೀನಿ, CBI ನೋಡಿದ್ದೀನಿ ನಾನು. ಸೊ ಅದೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಅವ್ರು ಹೇಳಿ ಸುಮ್ಮನೆ ಕ್ಲಿನಿಕಲ್ ಓದಿದ್ದೆ. ಆಮೇಲೆ ಅವರೇ ಬಂದು ಸರಿ ವಜಾ ಬಂತು ಸರ್ ಅಂತೇಳಿ ನಾನು PA ಬಂದು ಹೇಳ್ತಾ ಇದ್ದೆ, CA PS ಬಂದು ಹೇಳ್ತಾ ಇದ್ದೆ. ಹಂಗೆ ನಾನು ಯಾವತ್ತೂ ನನ್ನ ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋದು ಇಲ್ಲ. ಎಲ್ಲ ಕಷ್ಟ ಕಾಲದಲ್ಲೂ ನೋಡಿದ್ದೀನಿ. ನನಗೆ ಯಾರು ಏನೇನು ತೊಂದರೆ ಕೊಟ್ಕೊಂಡು ಬಂದವ್ರೆ ಅಂತ ನಾನು ಅದನ್ನು ಹೇಳಕ್ಕೆ ಹೋಗಲಿಲ್ಲ, ಅವಶ್ಯಕತೆಯೂ ಇಲ್ಲ. ನಾನು ಇಟ್ಕೊಂಡ್ರೂ ಮಾಡೋಕ್ಕೆ ಹೋಗಲಿಲ್ಲ. ಏನಾದರೂ ಮಾತು ಕೊಟ್ಟರೆ ಮಾತು ಉಳಿಸ್ಕೊಳ್ಳೋದು. ಇವತ್ತು ನಿಮ್ಗೆ ಏನು ಮಾತು ಕೊಡ್ತಾ ಇದ್ದೀನಿ ಅದನ್ನು ಉಳಿಸ್ಕೊಳ್ಳೋದು. ಬೇಕಾದ್ರೆ ನೆಕ್ಸ್ಟು ನಮ್ಮ ಪರೀಕ್ಷೆಗೆ ಕೇಳೋದು ಹಾಕಿ ಹಗ್ಗ ರೆಡಿ ಮಾಡಿ ಬಿಡಿಕೊಳ್ಳಿ, ಕೊಟ್ಟು ಮಾತು ಉಳಿಸ್ಕೊಳ್ಳೋ ಇಲ್ಲೋ ಅಂತೇಳಿ. ಸೊ ಅದರಿಂದ ನಮ್ಗೆ ನಾನು ಮಾಧ್ಯಮದ ಅನೇಕ ಸ್ನೇಹಿತರಿಗೆ ಹೇಳ್ಕೊಳ್ಳೋದಷ್ಟೇ. ಈಗ ದೀಪ ಉಳಿಸಿದ್ರಿ,
ನಿಮ್ಮ ಮನೆ ಬೆಳೀಬೇಕು, ನಮ್ಮ ಮನೆ ಬೆಳೀಬೇಕು, ಸಮಾಜ ಬೆಳೀಬೇಕು. ಆ ದೃಷ್ಟಿಯಿಂದ ಇವತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಇದೊಂದು ವಿಶೇಷವಾದಂಥ ಗೌರವವನ್ನು ಕೊಡುವಂಥ ವೃತ್ತಿ. ನಿಮ್ಮ ಪ್ರತಿಯೊಂದು ಬರವಣಿಗೆ, ಮಾತು, ವಿಚಾರ, ಆಚಾರ ಎಲ್ಲ ಕೂಡ ಉತ್ತಮವಾದ ರೀತಿ ಪ್ರಚಾರ ಆಗೋ ರೀತಿಯಲ್ಲಿ ನಾವೆಲ್ಲ ಸೇರಿ ಮಾಡಬೇಕು. ಮಾಧ್ಯಮ ಸ್ನೇಹಿತರು, ಕುಟುಂಬದವರು ಭಾಳ ಶ್ರಮ, ಇದು ಭಾಳ ಕಷ್ಟ. ಕುಟುಂಬದವ್ರಿಗೆ, ಬೇರೆಯವ್ರಿಗೆಲ್ಲ ನೀವು ಇರ್ತೀರಿ. ಈಗ ಎಲ್ಲ ಕ್ವಾಲಿಟಿ ಬಂದಿದೆ. ಸ್ವಲ್ಪ ಒಂದೇನಪ್ಪ ಅಂದರೆ ನಿಮ್ಗೆ ಅದೃಷ್ಟ, ಎಲ್ಲ ಈ ಟೆಲಿವಿಷನ್ಗಳು ಎಲ್ಲ ಜಾಸ್ತಿ ಬಂದು, ಜೊತೆಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಬಂದು, ಡಿಸ್ಟಿಕ್ ಕಾಂಪಿಟೇಷನ್ ಎಲ್ಲ ಬಿಟ್ಟು ರಾಜ್ಯ ಮಟ್ಟದ ಕಾಂಪಿಟೇಷನಲ್ಲಿ ಯಾರು ಇದನ್ನು ಸೆನ್ಸಿಟಿವ್ ನ್ಯೂಸ್ನ ಕ್ರಿಯೇಟ್ ಮಾಡಿ, ವಾಸ್ತವಾಂಶ ಕ್ರಿಯೇಟ್ ಮಾಡಿ ಇದೆಲ್ಲ ಮಾಡ್ತೀರಿ. ಸೊ ನಿಮಗೆ ಒಳ್ಳೇದಿರ್ತದೆ. ಕೆಲವು ಹಾಬಿಗಳು ಕೂಡ ಕೆಲವೆಲ್ಲ ನೀವೆಲ್ಲ ಇಟ್ಕೊಂಡಿರ್ತೀರಿ, ಹವ್ಯಾಸಗಳನ್ನ ಕೂಡ ಇಟ್ಕೊಂಡಿರ್ತೀರಿ. ಇದರಲ್ಲಿ ತಮ್ಮ ಶಕ್ತಿ ಒಳ್ಳೆಯದಾಗಲಿ. ನಾನು ಬಂದಿದ್ದು ಉದ್ದೇಶ ನಿಮಗೆ ಗೌರವ ಕೊಡಬೇಕು, ನಿಮ್ಮ ಜೊತೆ ಇದ್ದೀನಿ. ಕನಕಪುರದಲ್ಲಿ ಏನು ನಾನು ಮಾತು ಕೊಟ್ಟಿದ್ದೀನಿ ಆ ಮಾತಿಗೆ ನಾನು ಬರ್ತಾ ಇದ್ದೀನಿ. ಆದರೆ ಯಾವ ರೀತಿ ಕೊಡಬೇಕು ಅಂತೇಳಿ ನಮ್ಮ PS ನಿಮ್ಮ ಹತ್ರ ಮಾತಾಡ್ತಾರೆ. ಏಕೆಂದರೆ ನಾನು ನನ್ನ ಅಕೌಂಟಿಂದ ನೇರ ಕೊಟ್ಟರೆ ತಿರ್ಗಿ ನಾನು ಅದಕ್ಕೆ 30% ಕಾಯಿಸ್ಕೊಳ್ತೀನಿ. ಸೊ ಅದಕ್ಕೆ ಬೇರೆ ದಾರಿ ನಾವು ಹುಡುಕಿದ್ದೀನಿ. ಅವ್ರಿಗೆ ಮತ್ತೆ ಮಾತಾಡ್ತಾರೆ. ಅವ್ರು ಹೇಳಿದ್ದಾರೆ, ಒಟ್ಟು ಮಾತು ಏನು ಕೊಟ್ಟಿದ್ದೀನಿ ಆ ಮಾತು ನಾವು ಉಳಿಸ್ಕೊಡ್ತೀನಿ, ಇಷ್ಟು ಮಾತ್ರ ಹೇಳಿ ಕೊಡ್ತೀನಿ ಅಂತ ಹೇಳ್ತಾರೆ. ಅನೌನ್ಸ್ ಇದೆ. ನಾನೇನು ಹಂಗೆ ಬಿಟ್ಟು ಹೊರಟೋಗ್ತೀನಿ. ನೀನು ಬಿಟ್ಟು ಹೋದ್ರು ನಾನು ಬಿಟ್ಟು ಹೋಗೋದಿಲ್ಲ, ತಲೆ ಕೆಡಿಸ್ಕೊಂಡು. ನಾವು ಹುಟ್ಟಿದ್ದು ಇಲ್ಲೇ, ಸಾಯೋದು ಇಲ್ಲೇ. ನಾವು ಎಲ್ಲ ಕೊಟ್ಟು ಈಗ ಮಾತು ಕೊಟ್ಟಿದ್ದೆ ಜನರಿಗೆ. ಈಗ నేను ಹೋಗಿದ್ದೆ ನಾನು ಇದಕ್ಕೆ ಎತ್ತಿನೊಳಗೆ ಒಂದು ಹೋದ ವರ್ಷ ಹೋಗಿದ್ದೆ. 5-6 ತಿಂಗಳಲ್ಲಿ ಇದನ್ನು ಚಾಲನೆ ಮಾಡಲೇಬೇಕು ಅಂತೇಳಿ ಏನೇನು ಪ್ರಾಬ್ಲಮ್ ಇದೆಲ್ಲ ಮಾಡ್ಕೊಂಡು ಟ್ರಯಲ್ಗಳು ಮಾಡ್ಕೊಂಡು ನಾನು ಬಂದಿದ್ದೀನಿ. ಹಂಗೆ ನಾವೇನಾದ್ರು ಮಾತು ಕೊಟ್ಟರೆ ಮಾತು ಪ್ರಕಾರ ಶ್ರಮ 2 ದಿನ ಲೇಟ್ ಆಗ್ತದೆ ಅಷ್ಟೇ, ಉಳಿಸ್ಕೊಡ್ತೀನಿ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ಜೋಬಲ್ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮುಂದುವರಿಸಿ. ಎಲ್ಲರಿಗೂ ನಮಸ್ಕಾರ.